ಅಮ್ಮ, ಅವರು ನಿನ್ನ ಫ್ರೆಂಡು ಅಂತ ಹೇಳ್ದಿಯಲ್ಲ, ನಂಗೆ ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀಯಾ? ಕ್ಯೂರಿಯಾಸಿಟಿ ಅಷ್ಟೇ, ನಂಗೆ ಇನ್ನೂ ತಿಳ್ಕೋಬೇಕು ಅನ್ನಿಸ್ತಿದೆ. ಇವ್ರ ಬಗ್ಗೆ ತಿಳ್ಕೊಂಡು ನೀನೇನಮ್ಮ ಮಾಡ್ತೀಯ? ಅಲ್ಲಮ್ಮ, ಬೆಂಕಿ ಅಣ್ಣನ ತಾಯಿ ಅಂದಮೇಲೆ ನನ್ನ ಅಣ್ಣನ ಬಗ್ಗೆ ತಿಳ್ಕೊಂಡು ಹಾಗೆ ಅಲ್ವಾ? ಅಷ್ಟು ತಿಳ್ಕೊಂಡಿದ್ರೆ ಹೇಗೆ? ಅದು ಅಲ್ಲದೆ ಅವ್ರ ಬಗ್ಗೆ ತಿಳ್ಕೊಂಡ್ರೇ ತಾನೇ ಅವ್ರನ್ನ ಹುಡ್ಕಕ್ಕೆ ಸಾಧ್ಯ. ನಾನು ಇವಳು ಒಂದೇ ಕಾಲೇಜಲ್ಲಿ ಓದ್ವಿ, ತುಂಬ ಒಳ್ಳೆ ಸ್ನೇಹಿತರಾಗಿದ್ವಿ. ಇವಳು ಅವಳ ಮನೆ ಡ್ರೈವರ್ನೇ ಪ್ರೀತಿಸಿ ಮನೇಲಿ ಯಾರಿಗೂ ಹೇಳದೆ ಹೊರಗೆ ಹೋಗಿ ಮದುವೆ ಮಾಡ್ಕೊಂಡ್ಳು. ಯಾಕೆ ಅವ್ರ ಮದುವೆ ಮನೇಲಿ ಒಪ್ಪಲಿಲ್ವಾ? ಇಲ್ಲ ಜಾನು, ನಮ್ಮ ಮನೇಲಿ ಹೇಗೆ ನಿಮ್ಮ ಅಪ್ಪನ ಜೊತೆ ನನ್ನ ಮದುವೆ ಒಪ್ಕೊಳ್ಳಿಲ್ವೋ ಹಾಗೆ ಇವಳ ಮನೇಲೂ ಯಾರೂ ಒಪ್ಕೊಳ್ಳಿಲ್ಲ. ಅವರಪ್ಪ ತುಂಬ ಶಿಸ್ತಿನ ಮನುಷ್ಯ. ಮನೆ ಡ್ರೈವರ್ನೇ ಮದುವೆ ಆಗ್ತಿದ್ದಾಳೆ ಅಂತ ಗೊತ್ತಾದರೆ ಹೇಗೆ ಒಪ್ಕೋತಾರೆ ಹೇಳು? ಹೇಗೋ ಮನೆ ಬಿಟ್ಟು ಹೋಗಿ ಮದುವೆ ಮಾಡಿಕೊಂಡ್ಳು. ಆಮೇಲೆ ಎಲ್ಲಿ ಹೋದ್ಲು ಅಂತಲೇ ಗೊತ್ತಾಗಲಿಲ್ಲ. ಎಷ್ಟೋ ವರ್ಷ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಿಲ್ಲ. ಆಮೇಲೆ ಒಂದು ದಿವಸ ನಿಮ್ಮ ತಂದೆ ಜೊತೆ ಕೆಲಸ ಮಾಡ್ತಾ ಇರೋದು ಇವ್ರ ಯಜಮಾನ್ರು ಅಂತಲೇ ಗೊತ್ತಾಯಿತು. ಆಗ ಮತ್ತೆ ನಾವೆಲ್ಲರೂ ಒಂದಾದ್ವಿ. ನಮ್ಮ ಸ್ನೇಹ ಬೆಳೀತು. ನಾವೆಲ್ಲೇ ಹೋದರೂ ಅವ್ರನ್ನ ಕರ್ಕೊಂಡು ಹೋಗ್ತಿದ್ವಿ, ಅವರೆಲ್ಲೇ ಹೋದರೂ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ನಾವೆಷ್ಟು ಜೊತೆಯಾಗಿರ್ತಿದ್ವಿ ಅಂದರೆ ನೋಡಿದವರೆಲ್ಲ ನೀವಿಬ್ಬರು ಅಕ್ಕ ತಂಗಿನ ಅಂತ ಕೇಳ್ತಿದ್ರು. ಅಷ್ಟೊಂದು ಅನ್ಯೋನ್ಯತೆಯಿಂದ ಇದ್ವಿ. ಹೀಗಿರುವಾಗ ಇವಳು ಗರ್ಭಿಣಿ ಆದ್ಲು. ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಲು. ನಾವೆಲ್ಲ ತುಂಬ ಸಂತೋಷ ಪಟ್ವಿ. ಆದರೆ ನನಗಿನ್ನೂ ಮಕ್ಕಳು ಹುಟ್ಟಿರ್ಲಿಲ್ವಲ್ಲ. ನನ್ನ ದುಃಖನ ನೋಡಿ ನೀನು ಬೇಜಾರು ಮಾಡ್ಕೋಬೇಡ ಲಕ್ಷ್ಮಿ, ನೀನು ಬೇಗ ತಾಯಿ ಆಗ್ತೀಯಾ, ನನ್ನ ಹಾಗೆ ಒಂದು ಗಂಡು ಮಗು ಹುಟ್ಟತ್ತೆ ಅಂತ ಹೇಳ್ತಿದ್ಲು. ಅಲ್ಲಿವರೆಗೂ ನನ್ನ ಮಗನ್ನ ನಿನ್ನ ಮಗ ಅಂದ್ಕೊಂಡೇ ಸಾಕು ಅಂತ ಹೇಳ್ತಿದ್ಲು. ಅಷ್ಟು ಒಳ್ಳೆ ಮನಸ್ಸು ಅವಳ್ದು. ಹೀಗೆ ನಾವೆಲ್ಲರೂ ತುಂಬ ಚೆನ್ನಾಗಿದ್ವಿ. ನಿಮ್ಮಪ್ಪ ಹೇಳಿದಾಗೆ ಒಂದಿನ ನಿಮ್ಮಪ್ಪ ಹೋಗಬೇಕಾಗಿರೋ ಜಾಗದಲ್ಲಿ ಇವ್ರ ಗಂಡ ಹೋಗಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಆಮೇಲೆ ಇವಳಿಗೆ ಎಲ್ಲಿ ಹೋದ್ಲು, ಏನಾದ್ಲು ಒಂದು ಗೊತ್ತಾಗಲಿಲ್ಲ. ನಾವು ಎಲ್ಲ ಕಡೆ ಹುಡುಕಿದ್ವಿ, ಗೊತ್ತಿರೋರ್ನೆಲ್ಲ ಕೇಳಿದ್ವಿ, ಯಾರೂ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೆ ಇವಳ ಗಂಡನ್ನ ನೆನೆದಿರೋ ದಿನಾನೇ ಇಲ್ಲ. ಯಾಕೆ ಅಂದರೆ ನನ್ನ ಮಾಂಗಲ್ಯನ ಕಾಪಾಡಿದ್ದೆ ಇವಳ ಗಂಡ ಅಲ್ವಾ? ಆ ಋಣನ ನಾವು ಹೇಗೆ ತೀರ್ಸೋಕ್ಕೆ ಸಾಧ್ಯ? ಅದಕ್ಕೆ ಇವಳೇನಾದರೂ ಸಿಕ್ಕಿದ್ರೆ ನಾವು ಇವಳನ್ನ ಎಲ್ಲೂ ಕಳಿಸ್ಬಾರ್ದು, ನಮ್ಮ ಜೊತೆನೇ ಇಟ್ಕೋಬೇಕು ಅಂದ್ಕೊಂಡ್ವಿ. ಆದರೆ ಎಲ್ಲಿ ಹೋದ್ಲೋ ಏನೋ ಒಂದು ಗೊತ್ತಾಗಲಿಲ್ಲ. ಹಾಗಾದರೆ ಇಷ್ಟೆಲ್ಲ ಆದಮೇಲೂ
ಅವ್ರು ನಮಗೆ ಮತ್ತೆ ಸಿಗಲೇ ಇಲ್ವಾ? ಸಿಕ್ಕಿದ್ಲು ಜಾನು. ಒಂದಿನ ನಾನು ನಿಮ್ಮಪ್ಪ ಎಲ್ಲೋ ಹೋಗ್ತಿದ್ದಾಗ ಇವಳೇ ಬಂದು ನಮ್ಮನ್ನು ಮಾತಾಡ್ಸಿದ್ಲು. ತುಂಬ ಖುಷಿಯಾಗಿ ಮಾತಾಡ್ಸಿದ್ಲು. ನಾವು ಮಾತಾಡಿದ್ವಿ. ಆದರೆ ಅವಳ ಮುಖದಲ್ಲಿ ಏನೋ ಒಂಥರ ಭಯ ಕಾಡ್ತಾ ಇತ್ತು. ಏನು ಅಂತ ಕೇಳಿದ್ರೆ ಏನೂ ಹೇಳಿಲ್ಲ. ಆಮೇಲೆ ಇವಳನ್ನು ನಾವು ಮನೆಗೆ ಕರ್ಕೊಂಡು ಬಂದ್ವಿ. ವೈದೇಹಿ, ಎಲ್ಲೇ ಹೋಗಿದ್ದೆ ನೀನು? ನಾನು ನನ್ನ ಗಂಡ ನಿನ್ನನ್ನು ಹುಡುಕ್ತಿರೋ ಜಾಗನೇ ಇಲ್ಲ. ನೀನೆಲ್ಲೂ ಸಿಗಲಿಲ್ಲ. ಎಲ್ಲಿ ಹೋದೆ, ಏನಾದೆ ಅಂತಲೇ ಗೊತ್ತಾಗಲಿಲ್ಲ. ಎಲ್ಲಿ ಹೋಗಿದ್ಯೆ? ನನ್ನ ಗಂಡನ ಕಳ್ಕೊಂಡ್ಮೇಲೆ ನಾನು ನನ್ನ ತಂದೆ ಮನೇಲೇ ಇದ್ದೆ. ನನ್ನ ಮಗನ ಚರ್ಚಲ್ಲಿರೋ ಅನಾಥಾಶ್ರಮದಲ್ಲಿ ಬಿಟ್ಟಿದ್ದೀನಿ. ಲಕ್ಷ್ಮಿ, ನನಗೊಂದು ಸಹಾಯ ಮಾಡ್ತೀಯಾ? ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಏನು ಹೇಳು? ಲಕ್ಷ್ಮಿ, ನನ್ನ ಮಗನ ಚರ್ಚಿಂದ ಕರ್ಕೊಂಡು ಬಂದು ನೀನು ಸಾಕೋತೀಯ? ಅಲ್ಲಮ್ಮ, ನಿನ್ನ ಮಗನ ಯಾಕೆ ಚರ್ಚ್ನಲ್ಲಿರೋ ಅನಾಥಾಶ್ರಮಕ್ಕೆ ಬಿಟ್ಟಿದ್ಯಾ? ನಿಮ್ಮ ಮನೆ ಕಡೆ ಚೆನ್ನಾಗಿದ್ದೀರ ತಾನೆ? ಮಗನ್ನ ಜೊತೆಲಿ ಇಟ್ಕೊಂಡು ಸಾಕ್ಬೇಕಲ್ವಾ? ಅಣ್ಣ, ದಯವಿಟ್ಟು ನನ್ನೀಗೇನು ಕೇಳಬೇಡಿ. ನನ್ನ ಗಂಡನಿಂದ ನಿಮ್ಮ ಪ್ರಾಣ ಉಳಿದಿದೆ ಅಲ್ವಾ? ಈಗ ನಿಮ್ಮಿಂದ ಇದೊಂದು ಸಹಾಯ ಕೇಳ್ತೀನಿ. ದಯವಿಟ್ಟು ನನ್ನ ಮಗುನ ದತ್ತು ತಗೊಂಡು ನೀವು ಸಾಕೋಣೆ. ಸಾಕೋಣಿ ಲಕ್ಷ್ಮಿ. ಅಂದರೆ ಅವ್ರ ಮಗನೇ ನೀವು ದತ್ತು ತಗೊಂಡ್ರಾ? ಹೌದು ಜಾನು. ಅವಳಷ್ಟೊಂದು ಬಲವಂತ ಮಾಡಿದಾಗ ನಮಗಿಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಅವಳೇನೋ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾಳೆ ಅನ್ನೋದು ಅರ್ಥ ಆಯಿತು. ಆದರೆ ಏನು ಅಂತ ಅವಳು ಹೇಳಲಿಲ್ಲ. ನಾವು ಅವಳು ಹೇಳಿದಾಗೆ ದತ್ತುಗೆ ಒಪ್ಕೊಂಡು ಚರ್ಚ್ ಹತ್ರ ಹೋದ್ವಿ. ಅವಳು ಅಲ್ಲಿಗೆ ಬಂದು ಅವಳೇ ಮುಂದೆ ನಿಂತು ನಮಗೆ ದತ್ತು ಕೊಡಿಸಿದ್ಲು. ನೋಡಪ್ಪ, ಇನ್ಮುಂದೆ ನಿನಗೆ ಅಪ್ಪ ಅಮ್ಮ ಎಲ್ಲ ಅವರೇ. ನೀನು ಇನ್ಮುಂದೆ ಅವ್ರ ಜೊತೆಗೆ ಇರಬೇಕು, ಆಯ್ತಾ? ನಾನ್ಯಾಕೆ ಅವ್ರ ಜೊತೆ ಇರಬೇಕು? ನಾನು ನಮ್ಮ ಅಮ್ಮನ ಜೊತೆ ಇರ್ತೀನಿ. ಪುಟ್ಟ, ಅದು ಹಾಗಲ್ಲ ಕಂದ. ನೋಡು, ಅಮ್ಮ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ಬೇಕಲ್ವಾ? ಅಲ್ಲಿವರೆಗೂ ನೀನು ಇವ್ರ ಜೊತೆನೇ ಇರಬೇಕು ಕಂದ. ದೇವಸ್ಥಾನದಿಂದ ಸುತ್ಕೊಂಡ್ ಬಂದಾದ್ಮೇಲೆ ಇವ್ರ ಮನೆಗೆ ಬರ್ತೀರಮ್ಮ ನಾನು ಕರ್ಕೊಂಡು ಹೋಗಕ್ಕೆ? ಹೂ ಕಂದ, ಖಂಡಿತ ಬರ್ತೀನಿ. ದೇವಸ್ಥಾನದಿಂದ ಬಂದ ತಕ್ಷಣ ನಾನು ಬಂದು ನಿನ್ನ ಹತ್ರ ಕರ್ಕೊಂಡು ಹೋಗ್ತೀನಿ. ಈಗ ಅವ್ರ ಜೊತೆ ಇರ್ತೀಯಾ?